ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ. ಸಿದ್ದು ಸರ್ಕಾರದ ಸಂದರ್ಭದಲ್ಲೇ ಈ ಒಂದು ಶಿಫಾರಸನ್ನ ಮಾಡಲಾಗಿರುವಂತದ್ದು. ಸಿದ್ದು ಸರ್ಕಾರದ ಬಹುದೊಡ್ಡ ತಪ್ಪು ನಿರ್ಧಾರ ಇದು ಅಂತನೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇತ್ತು. ಆ ತಪ್ಪಿಗೆನೆ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು ಅನ್ನೋದು ಸಾಕಷ್ಟು ಬಾರಿ ಚರ್ಚೆಗೆ ಬಂದಿರುವಂತ ವಿಚಾರ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಲೋಕಸಭೆ ಚುನಾವಣೆ ವೇಳೆಯೂ ಕೂಡ ಸದ್ದು ಮಾಡಿತ್ತು ಪ್ರತ್ಯೇಕ ಧರ್ಮದ ವಿಚಾರ. ಲೋಕಸಭೆ ಚುನಾವಣೆಯ ವೇಳೆ ವಿಷಯವನ್ನ ಎತ್ತಿದ್ರು. ಡಿಕೆ ಶಿವಕುಮಾರ್ ಅವರು ಕ್ಷಮೆಯನ್ನ ಯಾಚನೆ ಮಾಡುವ ಮುಖಾಂತರ ಡಿಕೆಶಿ ಕ್ಷಮೆ ಕೇಳಿದ್ದಕ್ಕೆ ಗರಂ ಆಗಿದ್ರು. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಮುಂಚೂಣಿಯಲ್ಲಿದ್ದಂತ ಈಗಿನ ಹಾಲಿ ಗೃಹ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಅವರು ಇಬ್ಬರು ಕೈ ನಾಯಕರ ವಾಕ್ಸಮರಕ್ಕೂ ಕೂಡ ಸಾಕ್ಷಿಯಾಗಿತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ. ಕಾಂಗ್ರೆಸ್ ಲೋಕಸಭೆ ಸೋಲಿಗೆ ಇದೇ ಕಾರಣನ ಅನ್ನುವ ವಿಶ್ಲೇಷಣೆ ನಡೀತಾ ಇತ್ತು. ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದು ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇತ್ತು. ಆ ಒಂದು ಪ್ರಶ್ನೆನೂ ಕೂಡ ಎದ್ದಿತ್ತು. ಲಿಂಗಾಯತ ಹಗ್ಗ ಜಗ್ಗಾಟದಿಂದ ಗರಂ ಆಗಿದೆ ಕೈ ಹೈಕಮಾಂಡ್. ಇನ್ಮುಂದೆ ಯಾರು ಕೂಡ ಮಾತಾಡಂಗಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ಗೆ ಪ್ರತ್ಯೇಕವಾಗಿನೇ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಡ್ಲಾಗಿದೆ. ಪದೇ ಪದೇ ಈ ಒಂದು ಪ್ರತ್ಯೇಕ ಧರ್ಮದ ವಿಚಾರವನ್ನ ಇಟ್ಕೊಂಡು ಸುಮ್ನೆ ಗೊಂದಲ ಸೃಷ್ಟಿಸೋದ್ರ ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಹೀಗಾಗಿರುವಂತ ನಷ್ಟನೇ ಸಾಕು, ಮುಂದೆ ನಷ್ಟ ಆಗೋದು ಬೇಡ. ಪ್ರತ್ಯೇಕ ಧರ್ಮ ವಿಚಾರ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಸೊ ಹೀಗಾಗಿ ಆ ವಿಚಾರ ಏನಾಗುತ್ತೋ ಆಗ್ಲಿ, ನೀವ್ಯಾರು ಕೂಡ ಮಾತಾಡಬೇಡಿ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ಗೆ ವಿಶೇಷವಾಗಿ ಈ ಒಂದು ವಾರ್ನಿಂಗ್ ಅನ್ನ ನೀಡಲಾಗಿರುವಂತದ್ದು. ಲಿಂಗಾಯತ ವಿಚಾರ ಮಾತನಾಡದಂತೆ ಖಡಕ್ ಆಗಿ ಈ ಇಬ್ಬರು ಪ್ರಮುಖ ನಾಯಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಯಾಕೆಂದ್ರೆ ಇವರಿಬ್ಬರ ನಡುವೆನೆ ಈ ಒಂದು ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲೇ ವಾಕ್ ಸಮರ ತಾರಕಕ್ಕೇರಿತ್ತು. ಯಾಕಂದ್ರೆ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಕ್ಷಮೆಯನ್ನ ಯಾಚನೆಯನ್ನ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಗರಂ ಆಗಿದ್ರು ಎಂಬಿ ಪಾಟೀಲ್ ಅವರು. ನೀವ್ಯಾರ್ರಿ ನಮ್ಮ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಗ್ ತೂರ್ಸೋದಕ್ಕೆ ಅಂತೆಲ್ಲ ಈ ರೀತಿಯಾಗಿ ವಾಕ್ ಸಮರವನ್ನ ನಡೆಸಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಚಿದಾನಂದ್ ಪಟೇಲ್, ಇಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡ ಕಂದಕನೆ ಸೃಷ್ಟಿಯಾಗಿತ್ತು. ಈಗ ಇಬ್ಬರು ನಾಯಕರಿಗೆ ಯಾವ ರೀತಿಯಾಗಿ ವಾರ್ನಿಂಗ್ ಅನ್ನ ನೀಡಿದೆ ಹೈಕಮಾಂಡ್? ಪೃಥ್ವಿರಾಜ್, ಪ್ರತ್ಯೇಕ ಲಿಂಗಾಯತ ಧರ್ಮ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ನಿರ್ಣಯವಾಗಿತ್ತು. ವೀರಶೈವ ಲಿಂಗಾಯತರ ನಡುವೆ ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ಉಂಟಾಗಿತ್ತು. ಅದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಹೀನಾಯ ಸೋಲಿಗೆ ಕಾರಣವಾಗಿತ್ತು. ಇದು ಮತ್ತೆ ಲೋಕಸಭೆ ಚುನಾವಣೆಯಲ್ಲೂ ಮರುಕಳಿಸಲಿಕ್ಕೆ ಪ್ರಮುಖ ಕಾರಣರಾದಂತವರು ಡಿಕೆ ಶಿವಕುಮಾರ್. ಎಲ್ಲ ಒಂದ್ ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಹಿಂದಿನ ಸರ್ಕಾರ ಕಳಿಸ್ಕೊಟ್ಟಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಕ್ಷಮೆಯಾಚನೆ ಮಾಡಿದ್ರು, ನಾವು ಧರ್ಮ ಹೊಡೆದಿವಿ ಅಂತ ಹೇಳಿ ಕ್ಷಮೆಯಾಚನೆ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆಯ್ತು. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದ 14ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಯ್ತು. ಇದರ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿಯ ಕೆಲ ಹೈಕಮಾಂಡ್ ನಾಯಕರೊಂದಿಗೆ ರಾಜಿಯಾಗಿದ್ದಾರೆ. ಈಗಾಗಲೇ ಇಡಿ ಮತ್ತು ಐಟಿ ಕೇಸ್ನಿಂದ ಕಂಗೆಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಬಿಜೆಪಿಯವರನ್ನ ಮನವೊಲಿಸಲು, ಬಿಜೆಪಿಯವರನ್ನ ಓಲೈಕೆ ಮಾಡಲು ತಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಡುವ ಮುಖಾಂತರ ತಾವು ಎಲ್ಲ ಒಂದ್ ಕಡೆ ಬಚಾವಾಗಲು ಈ ಕೃತ್ಯಕ್ಕೆ ಕೈ ಹಾಕಿದ್ರು ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂತು. ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ಸಂಬಂಧಪಟ್ಟ ಹಾಗೆ ಆರೋಪವೂ ಕೂಡ ಕೇಳಿ ಬಂತು, ಚರ್ಚೆ ಕೂಡ ನಡೀತು. ಇದರ ಬೆನ್ನಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮದಿಂದ ಕಾಂಗ್ರೆಸ್ ಆಗಿರ್ತಕ್ಕಂಥ ನಷ್ಟದಿಂದ ಕೆಂಗೆಟ್ಟಿರ್ತಕ್ಕಂಥ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಸೂಚನೆ ಕೊಟ್ಟಿತ್ತು. ಇತ್ತೀಚೆಗೆ ನಡೆದಂತಹ ಮಿನಿಸ್ಟರ್ಸ್ಗಳ ಅಂದ್ರೆ ಸಚಿವರ ಸಭೆಯಲ್ಲಿ ನೇರವಾಗಿ ದಿನೇಶ್ ಗುಂಡೂರಾವ್ ಅವರು ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ಅವರಿಗೆ ಯಾರು ಕೂಡ ಕ್ಷಮೆ ಯಾಚಿಸೋದು ಬೇಡ, ಜೊತೆಗೆ ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಬಾರದು. ಈಗಾಗಲೇ ದೊಡ್ಡ ಮಟ್ಟದ ನಷ್ಟ ಆಗಿದೆ, ಮತ್ತೆ ನಷ್ಟವನ್ನ ತಡ್ಕೊಳ್ಳಿಕ್ಕೆ ಪಕ್ಷಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವನ್ನ ಮಿನಿಸ್ಟರ್ಸ್ಗಳು ಕೈ ಬಿಡಬೇಕು, ಮತ್ತೆ ಯಾರು ಕೂಡ ಈ ಸಂಬಂಧಪಟ್ಟಾಗೆ ಮಾತನಾಡಬಾರದು, ಬಹಿರಂಗ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇದು ಹೈಕಮಾಂಡ್ ನ ಸೂಚನೆ ಅಂತ ನಾನು ನಿಮಗೆ ಸೂಚನೆ ಕೊಟ್ಟಿದೆ ಅಂತ ಹೇಳಿ ಈಗಾಗಲೇ ಇಬ್ಬರು ಪ್ರಮುಖ ನಾಯಕರುಗಳಿಗೆ ಅಂದ್ರೆ ಸಚಿವರುಗಳು ಕೂಡ ವಾರ್ನ್ ಮಾಡಿದ್ದಾರೆ. ಆ ಮುಖಾಂತರ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸನ್ನು ಕಳಿಸಿದ್ವಿ. ಅಲ್ಲಿ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳಿ, ಅದು ನಮಗೆ ಬಿಟ್ಟ ವಿಚಾರ ಅಲ್ಲ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಯಾವ ಸಚಿವರು ಕೂಡ
ಬಹಿರಂಗ ಹೇಳಿಕೆಯನ್ನು ಕೊಡಬಾರದು, ಕಿತ್ತಾಡಬಾರದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಮುಖಾಂತರ ಲಿಂಗಾಯತ ಪ್ರತ್ಯೇಕ ಧರ್ಮದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗಿರುವುದು ಇದು ದೊಡ್ಡ ಸಾಕ್ಷಿ ಅಂತಲೇ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.